ಅದೆಂತ ಹೇಳ್ತಾರಲ್ಲ, ಕಬ್ಬಿಣ ಕೈ ಬಿಟ್ರೆ ಹೋಗಲ್ಲ ಅಂತ. ಹಾಗೆ ಹಾ ಕಬ್ಬಿಣ ಬಿಡಲ್ಲ ಕೈ. ಅದಕ್ಕೆ ಯಾರು ಬರಬೇಡಿ ಅಂತ ಹೇಳುದು, ಕಬ್ಬಿಣದ ಫೀಲಿಂಗ್. ಹಾಗಾದ್ರೂ ಸ್ವಲ್ಪ ಆದ್ರೂ ಒಂದು ಓನರಿಗೆ ಉಳಿತಿತ್ತು. ಹಾ ಈಗ ಅಂದ್ರೆ ಅಲ್ಲಿಗೆ ಅಲ್ಲಿಗೆ ಆಗ್ತದೆ, ಖಾಲಿ ಹೆಸರಿಗೆ ಮಾತ್ರ ಬಸ್. 30% ಜಾಸ್ತಿ ಇದ್ರು ಆದ್ರೂ ಜೆಂಟ್ಸ್ ಈಗ ಗೌರ್ಮೆಂಟ್ ಅಲ್ಲೇ ಹೋಗ್ತಾರೆ ಹೆಚ್ಚಿನವರು. ಏರಿಕೆ ಹೋಗೋದು ಫಸ್ಟ್ ಗೌರ್ಮೆಂಟ್ ಬಿಟ್ಟಾಗ ಲೇಡೀಸ್ ಹೋಗ್ತಿದ್ರು, ಫುಲ್ ಬಸ್ ಅಲ್ಲಿ ಲೇಡೀಸ್ ಇದ್ರು. ಈಗ ಅರ್ಧ ಜೆಂಟ್ಸ್ ಅರ್ಧ ಲೇಡೀಸ್ ಆಗಿದೆ. ಬಟ್ ಜೆಂಟ್ಸಿಗೇನು ಫ್ರೀ ಇಲ್ವಲ್ಲ ಗವರ್ನಮೆಂಟ್ ಅಲ್ಲಿ? ಫ್ರೀ ಇಲ್ಲ, ಹೋಗ್ತಾರೆ. ಅವ್ರ ಲೆಕ್ಕಾಚಾರದಲ್ಲಿ ಅವರು ಸಿಟ್ಟು ಬಂದು ನಮ್ಮ ಪ್ರೈವೇಟ್ ಬಸ್ ಅಲ್ಲಿ ಹೋಗ್ಬೇಕು. ಹಾ ಅಂದ್ರೆ ಗೌರ್ಮೆಂಟ್ ಫ್ರೀ ಕೊಟ್ಟಿದ್ದಾರೆ ಲೇಡೀಸ್ಗೆ, ಜೆಂಟ್ಸಿಗೆ ಕೊಡ್ಲಿಲ್ಲ ಅಲ್ಲ. ಹೌದು. ಹಾಗಾದ್ರೆ ನಮ್ಮ ಬಸ್ ಅಲ್ಲಿ ಬರ್ಬೇಕಿತ್ತು. ಆದ್ರೂ ರೇಟ್ ಜಾಸ್ತಿ ಕೊಟ್ಟರು ಅದ್ರಲ್ಲಿ ಹೋಗ್ತಾರೆ. ಈಗ ನೀವ್ ಹೇಳೋ ಪ್ರಕಾರ ಈ ಬಸ್ ಟ್ರಿಪ್ ಲಾಸ್ ಅಲ್ವಾ ಅದು? ಈಗ ಅನ್ಸೀಸನ್, ಈಗ ಸ್ವಲ್ಪ ಲಾಸ್. ಅಂದ್ರೆ ಹಾ. ಅಲ್ಲಿಗೆ ಅಲ್ಲಿಗೆ ಆಗ್ತದೆ. ಹ್ಮ್. ಉಳಿದ್ರೆ ಒಂದು 500 ರೂಪಾಯಿ ಉಳಿತದೆ, ಇಲ್ಲದ್ರೆ ಮೈನಸ್ ಆಗ್ತದೆ. ಸರ್ ನಮಸ್ತೆ. ಹಾ, ಸರ್ ನಿಮ್ಮ ಹೆಸರು? ಶೈಲೇಶ್, ಯಾವ ಊರು ಸರ್ ನಿಮ್ದು? ಮೂಡಬಿದ್ರು. ಎಷ್ಟು ವರ್ಷ ಆಯ್ತು ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಬಂದು? ಒಂದು 13 ವರ್ಷ. 13 ವರ್ಷ ಆಗಿದೆ. ಈಗ ಡ್ರೈವಿಂಗ್ ಫೀಲ್ಡ್ ಬಂದಾಗಿಂದ ಯಾವ್ಯಾವ ರೂಟ್ ಓಡಿಸಿದ್ದೀರಾ ಸರ್ ನೀವು ಗಾಡಿಗಳ? ನಾವು ಉಡುಪಿ, ಕುಂದಾಪುರ, ಬೈಂದೂರು, ಹ್ಮ್. ಈ ಕಡೆ ಕಾರ್ಕಳ, ಮೂಡಬಿದ್ರಿ. ಮುಂದೆ ಈಗ ನೀವು ಡ್ರೈವಿಂಗ್ ಫೀಲ್ಡ್ ಬಂದಿದೆ ಸರ್? ಅಂದ್ರೆ ಲಾರಿ ಕ್ಲೀನರ್ ಆಗಿದ್ದೆ ಮುಂಚೆ. ಹಾ. ಪಿಕಪ್ ಎಲ್ಲ ಓಡಿಸ್ತಿದ್ದೆ. ಪಿಕಪ್ ಓಡಿಸ್ತಾ ಇದ್ದೀರಾ? ಪಿಕಪ್ ಓಡಿಸ್ತಿದ್ದೆ, ಕ್ಯಾಬ್ ಎಲ್ಲ ಓಡಿಸ್ತಿದ್ದೆ ಬ್ಯಾಂಗ್ಳೂರಲ್ಲಿ. ಹಾ, ಬ್ಯಾಂಗ್ಳೂರ್. ಕ್ಯಾಬ್ ಎಲ್ಲ ಯಾಕೆ ಬಿಟ್ಬಿಟ್ರಿ ಬ್ಯಾಂಗ್ಳೂರಲ್ಲಿ? ಅಲ್ಲಿ ಫುಲ್ ಹೆವಿ ಟ್ರಾಫಿಕ್ ಹಾ ಇಂದ ಬಿಟ್ಟು ಆದ್ಮೇಲೆ ಈ ಕಡೆ ಬಂದು ಪಿಕಪ್ ಓಡಿಸ್ತಿದ್ದೆ. ಪಿಕಪ್ ಆದ್ಮೇಲೆ ಸ್ಕೂಲ್ ಬಸ್, ಸ್ಕೂಲ್ ಬಸ್. ಹಾ. ಬಸ್ ಇಂದ ಮತ್ತೆ ಲೋಕಲ್ ಬಸ್ ಬಂದು ಆದ್ಮೇಲೆ ಎಕ್ಸ್ಪ್ರೆಸ್. ಈಗ ಎಕ್ಸ್ಪ್ರೆಸ್ ಓಡಿಸ್ತಾ ಇದ್ದೀನಿ. ಈಗ ಎಕ್ಸ್ಪ್ರೆಸ್ ಯಾವ್ಯಾವ ರೂಟ್ ಹೋಗ್ತಾ ಇದೆ ಸರ್ ನಿಮ್ ಗಾಡಿ? ನಮ್ದೀಗ ಇಲ್ಲಿಂದ ಮೂಡುಬಿದ್ರೆ ಆಗಿ ಕಾರ್ಕಳ ಹೋಗ್ತದೆ ಎಕ್ಸ್ಪ್ರೆಸ್. ದಿನಕ್ಕೆ 3 ಟ್ರಿಪ್. ದಿನಕ್ಕೆ 3 ಟ್ರಿಪ್. 6 ಸಿಂಗಲ್. ಇಲ್ಲಿಂದ ಹೋಗುದು ಬರುದು ಹಾಗೆ 3 ಟ್ರಿಪ್. ಇಲ್ಲಿ ಸ್ಟೇಟ್ ಬ್ಯಾಂಕ್ ಎಷ್ಟೊತ್ತಿಗೆ ಬಿಡ್ತೀರಾ ಸರ್ ನೀವು? ನಾವು ಕಾರ್ಕಳದಿಂದ ಬಿಡುದು ಫಸ್ಟ್ 6:20ಕ್ಕೆ. ಆಮೇಲೆ ಇಲ್ಲಿ ಕಾರ್ಕಳ, ಇಲ್ಲಿ ಮಂಗಳೂರಿಗೆ ಬಂದು 8 ಕಾಲಿಗೆ. ಮತ್ತೆ ವಾಪಸ್ ಕಾರ್ಕಳಕ್ಕೆ ಹೋಗಿ 10 ಗಂಟೆಗೆ ಬಿಡುದು. ಮತ್ತೆ ವಾಪಸ್ ಮಧ್ಯಾಹ್ನ ಬಿಟ್ಟು ಮತ್ತೆ ಹೋಗಿ ಸಂಜೆ 4 ಗಂಟೆಗೆ ಬಿಟ್ಟು, ಈಗ 7:20ಕ್ಕೆ ಬಿಟ್ಟು ಮತ್ತೆ 9 ಗಂಟೆ ಹೊರಡಿ. ಲಾಸ್ಟ್ ಟ್ರಿಪ್ 9 9 ಗಂಟೆ ಹೋಗಿ. ಈಗ ನೀವು ಕಾರ್ಕಳದಿಂದ ಎಷ್ಟೊತ್ತಿಗೆ ಬಿಡ್ತೀರಾ? ನಾವು 6:20. ನೆಕ್ಸ್ಟ್ ಸ್ಟಾಪ್ ನೆಕ್ಸ್ಟ್ ಮೂಡುಬಿದ್ರಿ. ಎಷ್ಟೊತ್ತಿಗೆ ರೀಚ್ ಆಗ್ತೀರಾ? ನಮ್ದು ಒಂದು 6:55 ರೀಚ್ ಆಗ್ತದೆ. 6:55. ಎಷ್ಟು ಕಿಲೋಮೀಟರ್ ಇದೆ ಅಲ್ಲಿಂದ ಅಲ್ಲಿಗೆ? ಅಲ್ಲಿಂದ ಒಂದು 18 ಕಿಲೋಮೀಟರ್. 18 ಕಿಲೋಮೀಟರ್. ನೆಕ್ಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಲೇಟ್. ಮತ್ತೆ ಹೋಗ್ತಾ ಸ್ಪೀಡ್ ಆಗ್ತಾ ಹೋಗ್ತದೆ. ಮತ್ತೆ ಅಲ್ಲಿಂದ ಮೂಡುಬಿದ್ರಿಂದ ಮಂಗಳೂರಿಗೆ 7 ಗಂಟೆ ಬಿಟ್ಟ ಗಾಡಿ 7:55 ಮಂಗಳೂರು ರೀಚ್ ಆಗ್ತದೆ. 55 ಮಿನಿಟ್ಸ್. ಈಗ ಅದೇ ಟೈಮಿಂಗ್ಸ್ ಅಲ್ಲಿ ಕ್ಯಾಚ್ ಮಾಡಬೇಕು ಅಂತ ಏನಾದ್ರು ಇದೆಯಾ ನಿಮ್ಗೆ? ಹೌದು. ಇಲ್ಲಿ ಬಂದು ಮತ್ತೆ ವಾಪಸ್ ಒಂದು 5 ನಿಮಿಷ ಟೈಮ್ ಇರ್ತದೆ, ಮತ್ತೆ ವಾಪಸ್ ಬಿಡ್ಬೇಕು. ಹಾ. ಈಗ ಟೈಮಿಂಗ್ಸ್ ಆಗಿದೆ ಎಲ್ಲ ಕಡೆ. ಟೈಮಿಂಗ್ಸ್ ಪ್ರಕಾರನೇ ಹೋಗ್ಬೇಕು. ಈಗ ಒಂದು 5 ಮಿನಿಟ್ಸ್ ಡಿಲೇ ಆದ್ರೆ ಏನಾಗುತ್ತೆ, ಲೇಟ್ ಆದ್ರೆ? ಇಲ್ಲ, ಇಲ್ಲಿ ಬಸ್ ಸ್ಟ್ಯಾಂಡ್ ಸಿಗಲ್ಲ ನಮ್ಗೆ. ಅಂದ್ರೆ ಒಂದು 10 ನಿಮಿಷ ಇರ್ತದೆ, ಕೆಲವು ಗಾಡಿಗೆಲ್ಲ ಇರಲ್ಲ. ನಾನು ಇಲ್ಲಿಂದ ವಾಪಸ್ ಮೂಡುಬಿದ್ರೆ ಹೋಗುವಾಗ ನಮ್ಗೆ 1 ಗಂಟೆ 2 ನಿಮಿಷ ಇರ್ತದೆ. ಅದ್ರಲ್ಲಿ ರೀಚ್ ಆಗ್ಲಿಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ ಹೋಗ್ಲಿಕ್ಕಿಲ್ಲ, ಹೊರಗಡೆಯಿಂದ ಹೋಗ್ಬೇಕು. ಅಂದ್ರೆ ಔಟ್ ಸೈಡ್ ನಿಲ್ಲಿಸಬೇಕಾಗುತ್ತೆ ಬಸ್ ಸ್ಟ್ಯಾಂಡ್. ಹೊರಗಡೆಯಿಂದ ಹೋಗ್ಬೇಕು. ಈಗ ಔಟ್ ಸೈಡ್ ನಿಲ್ಸಿದ್ರೆ ಪ್ಯಾಸೆಂಜರ್ ಪಿಕಪ್ ಆಗ್ತಾರಾ ನಿಮ್ಗೆ? ಅಂದ್ರೆ ಅದೇ ಕಷ್ಟ ಆಗ್ತದೆ. ಆದ್ರೆ ಬಸ್ ಸ್ಟ್ಯಾಂಡ್ ಹೋಗ್ಲಿಕ್ಕಿಲ್ಲ. ಬಸ್ ಸ್ಟ್ಯಾಂಡ್ ಗೆ ಹೋದ್ರೆ ನಾವು ಮತ್ತೆ ನಮ್ಗೆ ವಾಪಸ್ ಬರುವಾಗ ಪಿಕಪ್ ಕೊಡಲ್ಲ. ಬಸ್ ಸ್ಟ್ಯಾಂಡ್ ಹೋಗ್ಲಿಕ್ಕಿಲ್ಲ ಆತರ. ಔಟ್ ಸೈಡ್ ಅಲ್ಲಿ ಇಳಿಸಿ ಹೊರಗಿಂದಾನೆ ಹೋಗ್ಬೇಕು. ಹೊರಗಿಂದಾನೆ ಪಿಕಪ್ ಹಾಗೆ ಮಾಡೋದು? ಪಿಕಪ್ ಸಿಗಲ್ಲ. ಹಿಂದಿನ ಗಾಡಿ ಹೋದ್ರೆ ಹೋದ ಬಸ್ ಸ್ಟ್ಯಾಂಡ್, ಇಲ್ಲದ್ರೆ ಇಲ್ಲ, ಪಿಕಪ್ ಇಲ್ಲ. ಟೈಮಿಂಗ್ಸ್ ಎಲ್ಲ ಮಾಡಿಟ್ಟಿದ್ದಾರೆ, ಬರೀ ಕಷ್ಟ. ಈಗ ನಿಮ್ಮ ರೂಟ್ ಅಲ್ಲಿ ಕಾರ್ಕಳದಿಂದ ಮತ್ತೆ ಸ್ಟೇಟ್ ಬ್ಯಾಂಕ್ ಗೆ ಒಂದು ಅವರೇಜ್ ಎಷ್ಟು ಬಸ್ಗಳಿದೆ? ಕಾರ್ಕಳದಿಂದ ಸ್ಟೇಟ್ ಬ್ಯಾಂಕ್ ಅಂದ್ರೆ 2 ಸೈಡ್ ಬಸ್ ಇದೆ. ಈ ಕಡೆಯಿಂದ ಮುಲ್ಕಿ ಆಗಿದೆ, ಈ ಕಡೆಯಿಂದ ಮೂಡುಬಿದ್ರೆ ಆಗಿದೆ. ಟೋಟಲ್ ಬಸ್ಗಳು ಹೇಳೋದಾದ್ರೆ ಟೋಟಲ್ 400 ಬಸ್ ಮೇಲೆ ಇರ್ಬೋದು. 400 ಬಸ್ ಇದೆಯಾ? ಈಗ 400 ಬಸ್ಗಳಿಗೆ ಸೀಟ್ ಪಿಕಪ್ ಆಗುತ್ತಾ ಅಷ್ಟು ಬಸ್ಗಳಿಗೆ? ಸೀಟ್ ಅಂದ್ರೆ ಒಂದೊಂದು ಟೈಮಿಂಗ್ಸ್. ಈಗ ಕೆಲವು ಪರ್ಮಿಟ್ ಎಲ್ಲ ಬಿಟ್ಟಿಲ್ಲ, ಲೆಕ್ಕ ಹಾಕಿದ್ರೆ ಅಷ್ಟು ಇರ್ಬೋದಂತ ನನ್ನ ಅಂದಾಜು. ಟೋಟಲ್. ಈಗ ಮಂಗಳೂರಲ್ಲಿ ಎಕ್ಸ್ಪ್ರೆಸ್ ಬಸ್ಗಳು ಇರೋದು ತುಂಬಾ ಇರೋದ್ರಿಂದ ಈ ಫ್ರೀ ಬಸ್ ಇಂದ ಏನಾದ್ರು ಎಫೆಕ್ಟ್ ಆಯ್ತಾ ಇದೆಯಾ ಪ್ರೈವೇಟ್ ಬಸ್ಗಳಿಗೆ? ತುಂಬಾ ಎಫೆಕ್ಟ್ ಆಗಿದೆ. ನಮ್ಗೂ ಕೆಲವು ಟ್ರಿಪ್ಗಳಲ್ಲಿ ಸಿಗ್ತದೆ ಗವರ್ಮೆಂಟ್ ಬಸ್. ಎಫೆಕ್ಟ್ ಆಗಿದೆ. ಅಂದ್ರೆ ಇಲ್ಲಿ ಗವರ್ಮೆಂಟ್ ಬಸ್ಗಳು ಅಷ್ಟೊಂದು ಕಮ್ಮಿ ಇದೆ ಅಲ್ವಾ? ಇಷ್ಟರವರೆಗೆ ಇರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಗವರ್ಮೆಂಟ್ ಬಸ್ ಬಂದಿದ್ಯಾ ಲೋಕಲ್ ರೂಟ್ ಗಳಿಗೆ? ಲೋಕಲ್ ಅಂದ್ರೆ ಲೋಕಲ್ ಆಗ್ತಾರೆ, ಎಕ್ಸ್ಪ್ರೆಸ್ ಆಗ್ತಾರೆ, 2 ಆಗ್ತಾರೆ. ಅವ್ರಿಗೆ ಕೇಳುವಾಗಿಲ್ಲಲ್ಲ ನಾವು. ಹೌದು. ಈಗ 2 ಬಿಟ್ಟಿದ್ದಾರೆ, ಈ ಕಡೆಯಿಂದ 2 ಆ ಕಡೆಯಿಂದ 2, 4 ಗಾಡಿ ಬಿಟ್ಟಿದ್ದಾರೆ. ನಿಮ್ ರೂಟಿಗೆ ಅಂದ್ರೆ 2.5 ಟ್ರಿಪ್ ಆಗ್ತಾರೆ ಅದು, ಆ ಕಡೆಯಿಂದ ಈ ಕಡೆ. ಎಫೆಕ್ಟ್ ಇದೆ.
ಈಗ ಗೌರ್ಮೆಂಟ್ ಬಸ್ಗಳು ಬರ್ತಾ ಇರೋದ್ರಿಂದ ನಿಮ್ ಬಸ್ಗಳಿಗೆ ಸೀಟ್ ಪಿಕಪ್ ಆಗ್ತಾ ಇದೆಯಾ, ಕಮ್ಮಿ ಆಗಿದ್ಯಾ ಏನಾದ್ರು? ಕಮ್ಮಿ ಆಗಿದೆ, ಅದೇ ಫ್ರೀ ಕೊಟ್ಟಿದಾರಲ್ಲ ಈಗ, ಹಾ. ಅದನ್ನು ತುಂಬಾ ಕಮ್ಮಿ ಆಗಿದೆ. ಹ್ಮ್. ಕೆಲವು ಟ್ರಿಪ್ ಎಲ್ಲ ಖಾಲಿ ಒಂದು ಒಂದು 2,000 ತನಕ ಶಾರ್ಟ್ ಕಲೆಕ್ಷನ್. ಶಾರ್ಟ್ ಕಲೆಕ್ಷನ್ ಆಗ್ತಾ ಇದೆ. ಈಗ ಬಿಫೋರ್ ಫ್ರೀ ಬರೋದಕ್ಕೂ ಮೊದಲು ನಿಮ್ ರೂಟ್ ಅಲ್ಲಿ ಎಷ್ಟು ಕಲೆಕ್ಷನ್ ಆಗ್ತಾ ಇತ್ತು ಅವಾಗ? ಹಾಗಾದ್ರೂ ಸ್ವಲ್ಪ ಆದ್ರೂ ಒಂದು ಓನರಿಗೆ ಉಳಿತಿತ್ತು. ಹಾ. ಈಗ ಅಂದ್ರೆ ಅಲ್ಲಿಗೆ ಆಗ್ತದೆ, ಖಾಲಿ ಹೆಸರಿಗೆ ಮಾತ್ರ ಬಸ್. ಬಸ್ಸಿಂದ ಏನು ವರ್ಕೌಟ್ ಆಗ್ತಾ ಇಲ್ಲ ಅಂತೀರಾ? ಮತ್ತೆ ಈಗ ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಮಾಡ್ತಾರೆ? ಮೇಂಟೆನೆನ್ಸ್ ಈಗ ಅದು ಖರ್ಚು ಜಾಸ್ತಿ ಆಗಿದೆ. ಈಗ ರೇಟ್ ಎಲ್ಲದಕ್ಕೂ ಒಂದು ಲೈನರಿಗಾಗಿ ಪ್ರತಿಯೊಂದಕ್ಕೂ ರೇಟ್ ಜಾಸ್ತಿ ಆಗಿದೆ. ಹ್ಮ್. ಟಿಕೆಟ್ ಈಗ ಡೀಸೆಲ್ ಗೆ ಜಾಸ್ತಿ ಆಗಿದೆ. ಹಾಗೆ ಟಿಕೆಟ್ ಒಂದು 2 ರೂಪಾಯಿ 1 ರೂಪಾಯಿ ಎಲ್ಲ ಜಾಸ್ತಿ ಮಾಡಿದೆ. ಹ್ಮ್. ಗವರ್ಮೆಂಟ್ ಬಸ್ ಅಲ್ಲೂ ಟಿಕೆಟ್ ಜಾಸ್ತಿ ಇದೆ, ಜೆಂಟ್ಸಿಗೆ ಜಾಸ್ತಿ ಇದೆ, ಲೇಡೀಸ್ ಫ್ರೀ. ಹ್ಮ್. ಆದ್ರೂ ಜೆಂಟ್ಸ್ ಹೋಗ್ತಾರೆ ಗವರ್ಮೆಂಟ್ ಬಸ್. ಲೇಡೀಸ್ ಹೋದ್ರೆ ಪರವಾಗಿಲ್ಲ, ಜೆಂಟ್ಸ್ ಬರ್ಬೇಕು ನಮ್ಮ. ಹಾ. ಈಗ ನಿಮ್ಮ ಪ್ರೈವೇಟ್ ಬಸ್ ಅಲ್ಲಿ ಸ್ಟೇಟ್ ಬ್ಯಾಂಕ್ ಇಂದ ಕಾರ್ಕಳಗೆ ಎಷ್ಟು ಪ್ರೈಸ್ ಇದೆ? ಈಗ ಫಸ್ಟ್ ಡೀಸೆಲ್ ಗೆ ರೇಟ್ ಕಮ್ಮಿ ಇರುವಾಗ 74 ರೂಪಾಯಿ ಇತ್ತು. ಹಾ. ಅದೇ ಕಂಟಿನ್ಯೂಸ್ ಆಗಿತ್ತು ತುಂಬಾ ವರ್ಷ. ಹ್ಮ್. ಅಂದ್ರೆ ಈಗ 78 ರೂಪಾಯಿ ಆಗಿದೆ, 4 ರೂಪಾಯಿ ಜಾಸ್ತಿ ಆಗಿದೆ. ಅಂದ್ರೆ ಒಂದು ಡೀಸೆಲ್ ಲೀಟರ್ಗೆ ಈಗ 100 ರೂಪಾಯಿ ಆಗಿದೆ. ಹೌದು. ಮುಂಚೆ 90 85 90 95 ಆಗಿದೆ, ಈಗ 100 ರೂಪಾಯಿ ಆಗಿದೆ ಬರ್ತೀವಿ. ಹ್ಮ್. ಅದೇ 78 ರೂಪಾಯಿ ಮಾಡಿದ್ರೆ 4 ರೂಪಾಯಿ ಜಾಸ್ತಿ ಆಗಿದೆ ಇಲ್ಲಿ. ಗವರ್ನಮೆಂಟ್ ಬಸ್ ಎಲ್ಲ ಎಷ್ಟಿದೆ? ಗವರ್ಮೆಂಟ್ ಬಸ್ ಅಲ್ಲಿ ನಮ್ಗಿಂತ ಒಂದು 9% ಜಾಸ್ತಿ. 9% ಜಾಸ್ತಿ ಹಾ. ಇರುತ್ತೆ. 9% ಜಾಸ್ತಿ ಟಿಕೆಟ್, ಜೆಂಟ್ಸ್ಗೆಲ್ಲ ಜಾಸ್ತಿ. 9% ಜಾಸ್ತಿ ಇದ್ರು ಆದ್ರೂ ಜೆಂಟ್ಸ್ ಈಗ ಗವರ್ಮೆಂಟ್ ಅಲ್ಲೇ ಹೋಗ್ತಾರೆ ಹೆಚ್ಚಿನ. ಏರಿಕೆ ಆಗೋದು ಫಸ್ಟ್ ಗವರ್ಮೆಂಟ್ ಬಿಟ್ಟಾಗ ಲೇಡೀಸ್ ಹೋಗ್ತಿದ್ರು, ಫುಲ್ ಬಸ್ ಅಲ್ಲಿ ಲೇಡೀಸ್ ಇದ್ರು. ಈಗ ಅರ್ಧ ಜೆಂಟ್ಸ್ ಅರ್ಧ ಲೇಡೀಸ್ ಆಗಿದೆ. ಬಟ್ ಜೆಂಟ್ಸಿಗೇನು ಫ್ರೀ ಇಲ್ವಲ್ಲ ಗವರ್ನಮೆಂಟ್ ಅಲ್ಲಿ? ಫ್ರೀ ಇಲ್ಲ, ಹೋಗ್ತಾರೆ. ಆ ಲೆಕ್ಕಾಚಾರದಲ್ಲಿ ಅವರು ಸಿಟ್ಟು ಬಂದು ನಮ್ಮ ಪ್ರೈವೇಟ್ ಬಸ್ ಅಲ್ಲಿ ಹೋಗ್ಬೇಕು. ಹಾ. ಅಂದ್ರೆ ಗವರ್ಮೆಂಟ್ ಫ್ರೀ ಕೊಟ್ಟಿದ್ದಾರೆ ಲೇಡೀಸ್ಗೆ, ಜೆಂಟ್ಸಿಗೆ ಕೊಡ್ಲಿಲ್ಲ. ಹೌದು. ಹಾಗಾದ್ರೆ ನಮ್ಮ ಬಸ್ ಅಲ್ಲಿ ಬರ್ಬೇಕಿತ್ತು, ಆದ್ರೂ ರೇಟ್ ಜಾಸ್ತಿ ಕೊಟ್ಟರು ಅದ್ರಲ್ಲಿ ಹೋಗ್ತಾರೆ. ಅವರು ಅದೇನ್ ಸಿಟ್ಟು ಬಂದು ಮಾಡ್ಲಿಕ್ಕೆ? ಇಲ್ಲಿಗೆ ಬರ್ಬೇಕಿತ್ತು ಪ್ರೈವೇಟಿಗೆ ಅವರು. ಪ್ರೈವೇಟ್ ಬರ್ಬೇಕಿತ್ತು. ಈಗ ಮಂಗಳೂರಲ್ಲಿ ಎಕ್ಸ್ಪ್ರೆಸ್ ಬಸ್ ಚಾಲಕರಿಗೆ ಏನ್ ಸ್ಯಾಲರಿ ಸಿಗುತ್ತೆ? ಡ್ರೈವರ್ಗೆ ಸ್ಯಾಲರಿ ಅಂದ್ರೆ ಪರ್ಸೆಂಟೇಜ್ ಇದ್ದಾರೆ, ಅಂದ್ರೆ 1000ಕ್ಕೆ 7%, ಅಂದ್ರೆ 70 ರೂಪಾಯಿ ಡ್ರೈವರ್ಗೆ. ಕಂಡಕ್ಟರ್ಗೆ 1000ಕ್ಕೆ 60 ರೂಪಾಯಿ ಪರ್ಸೆಂಟೇಜ್ ತರ. ಅಂದ್ರೆ ನಮ್ದಂದ್ರೆ 3 ಟ್ರಿಪ್ ಗಾಡಿ ಅಲ್ಲ, ಒಂದು 800 900 ರೂಪಾಯಿ ಸಂಬಳ ಆಗ್ತದೆ. ಈಗ ಡೈಲಿ ನಿಮ್ಗೆ ಎಷ್ಟು ಅವರೇಜ್ ಸಿಗ್ಬೋದು ಹಾಗಾದ್ರೆ? 1000 ಸಿಗತ್ತೆ. ಕಂಡಕ್ಟರ್ಗೆ ಒಂದು 100 ರೂಪಾಯಿ ಕಮ್ಮಿ ಆಗತ್ತೆ. 10,000 ಆಯ್ತು ಹತ್ತತ್ರ. 9,500 ಆಯ್ತು. 100 ರೂಪಾಯಿ ಉಂಟು ಈಗ ಡೀಸೆಲ್. ಎಷ್ಟು ಲೀಟರ್ ಆಯ್ತು ಅಷ್ಟೇ ಡೀಸೆಲ್ ಹೋಗ್ತದೆ. ಅಂದ್ರೆ 100 ರೂಪಾಯಿ ಉಂಟಲ್ಲ, ಹೌದು. 95 ಆದ್ರೆ 9,500 ಆಯ್ತು. 9,000 ಆಗತ್ತೆ. ಈಗ ಒಂದು ದಿನ ನಿಮ್ಗೆ 13,000 ಕಲೆಕ್ಷನ್ ಆಯ್ತು ಅಂದ್ರೆ 9,500 ಡೀಸೆಲ್ ಹೋದ್ರೆ ಮಿಕ್ಕೋದೊಂದು 3,500 ಮಿಕ್ಕತ್ತೆ. 3,500ದಲ್ಲಿ ಏಜೆಂಟ್ ಕಮಿಷನ್, ಫ್ಯಾನ್ ಕೀಪರ್ ಕಮಿಷನ್, ಯಾರ್ಯಾರು ಕಮಿಷನ್ ಕೊಡ್ಬೇಕು? ಸ್ಟ್ಯಾಂಡ್ ಫೀಸ್ ಕೊಡ್ಬೇಕು, ಕಮಿಷನ್ ಕೊಡ್ಬೇಕು, ಮತ್ತೆ ಕ್ಲೀನರ್ ಅದು ಇದು ಎಲ್ಲ ಖರ್ಚು ಇರ್ತದೆ. ರೋಲ್. ಇಲ್ಲಿ ಸ್ಟೇಟ್ ಬ್ಯಾಂಕ್ ಅಲ್ಲಿ ಸ್ಟ್ಯಾಂಡ್ ಫೀಸ್ ಎಷ್ಟಿದೆ? ಸ್ಟ್ಯಾಂಡ್ ಫೀಸ್ ಇಲ್ಲಿ 120 ಇದೆ ತಿಂಗಳಿಗೆ. ಒಂದು ದಿನಕ್ಕೆ 120. ಎಲ್ಲಾ ಬಸ್ಗಳು ಕೊಡ್ಬೇಕಾತ? ಎಲ್ಲ ಇಡೀ ದಿನದ್ದು ಸ್ಟ್ಯಾಂಡ್ ಫೀಸ್, ಇಡೀ ದಿನದ್ದು. ಈಗ ನೀವ್ ಹೇಳೋ ಪ್ರಕಾರ ಈ ಬಸ್ ಟ್ರಿಪ್ ಲಾಸ್ ಅಲ್ವಾ ಅದು? ಈಗ ಅನ್ಸೀಸನ್, ಈಗ ಸ್ವಲ್ಪ ಲಾಸ್, ಅಂದ್ರೆ ಅಲ್ಲಿಗೆ ಆಗ್ತದೆ. ಉಳಿದ್ರೆ ಒಂದು 500 ರೂಪಾಯಿ ಉಳಿತದೆ, ಇಲ್ಲದ್ರೆ ಮೈನಸ್ ಆಗ್ತದೆ. ಸೀಸನ್ ಅಂದ್ರೆ ಮದುವೆ ಫಂಕ್ಷನ್ ಅದು ಇದಾಗ ಕಲೆಕ್ಷನ್ ಸ್ವಲ್ಪ ರೈಸ್ ಆಗ್ತದೆ, 16,000 17,000 ಹಾಗೆ ಬಂದ್ರೆ ಒಂದು ಓನರ್ಗೆ ಒಂದು 2-3 ಸಾವಿರ ಉಳಿತದೆ. ಅದೇ ಲಾಭ, ಸೀಸನ್ ಲಾಭ. ಇದು 3 ತಿಂಗಳು ಉಂಟಲ್ಲ, ಈಗ ಇದು ಅನ್ ಸೀಸನ್. ಈಗ ಮದುವೆ ಫಂಕ್ಷನ್ ಏನಿಲ್ಲ, ಪೂಜೆ ಏನಿಲ್ಲ, ಕಮ್ಮಿ. 3 ತಿಂಗಳು ಅನ್ ಸೀಸನ್, ಬಾಕಿ ತಿಂಗಳು ಸೀಸನ್ ಇರ್ತದೆ, ಅದರಲ್ಲಿ ವರ್ಕೌಟ್ ಆಗ್ತದೆ. ಈಗ ಕಲೆಕ್ಷನ್ ಕಮ್ಮಿ ಆದ್ರೆ ನಿಮ್ಗೆ ಸ್ಯಾಲ್ರಿ ಕೂಡ ಕಮ್ಮಿ ಆಗುತ್ತೆ. ಇದರಿಂದ ನಿಮ್ಗೆ ಏನ್ ಎಫೆಕ್ಟ್ ಆಗುತ್ತೆ ಸ್ಯಾಲ್ರಿ ಕಮ್ಮಿ ಆದ್ರೆ? ಎಫೆಕ್ಟ್ ಕಮ್ಮಿ ಆಗ್ತದೆ, ಸ್ಯಾಲ್ರಿ ಕಮ್ಮಿ. ಈಗ ಮಳೆಗಾಲ ಏನ್ ಮಾಡ್ಲಿಕ್ಕೆ ಆಗಲ್ಲ, ಸೀಸನ್ ಅಲ್ಲಿ ಹೆಚ್ಚಾಗಿ ಈಗ ಕಮ್ಮಿ ಆಗ್ತದೆ. ಹಾಗೆ ಈಗ ಮಂಗಳೂರಲ್ಲಿ ಎಕ್ಸ್ಪ್ರೆಸ್ ಬಸ್ಗಳು ಸ್ಟೇಟ್ ಬ್ಯಾಂಕ್ ನಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇದೆ ಪ್ರೈವೇಟ್ ಬಸ್ಗಳದ್ದು? ಕಾಂಪಿಟೇಷನ್ ಟೈಮಿಂಗ್ ವಿಚಾರದಲ್ಲಿ ಇದೆ. ಟೈಮಿಂಗ್ಸ್ ಅಂದ್ರೆ ಅವ್ನ್ ಲೇಟ್ ಹೋಗುವ, ಮತ್ತೊಬ್ಬ ಹಿಂದ್ಗಡೆಯಿಂದ ಬಂದ, ಅದೆಲ್ಲ ಇದೆ. ಈಗ ಸ್ವಲ್ಪ ಕಡಿಮೆ ಆಗಿದೆ. ಹೇಗೆ? ಈಗ ಅಂದ್ರೆ ಈಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ, ಕಮಿಷನರ್ ಎಲ್ಲ ಬಂದು ಏನಾದ್ರು ಬಸ್ಸಿನ ವಿಷಯದಲ್ಲಿ ಏನಾದ್ರು ಗಲಾಟೆ ಆದ್ರೆ ಡೈರೆಕ್ಟ್ ಕೇಸ್ ಅಂದ್ರೆ ಜೈಲಿಗೆ 1 ತಿಂಗಳು ಜೈಲು ಕೊಡ್ತಾರೆ ಕೇಸ್ ಆದ್ರೆ, ಪೆಟ್ಟು ಮಾಡಿದ್ರೆ. ಹಾಗೆ ಸ್ಟ್ರಿಕ್ಟ್ ಉಂಟು ಈಗ, ಸ್ವಲ್ಪ ಹೆದರ್ತಾರೆ. ಈಗ ಅಷ್ಟೇನಿಲ್ಲ, ಬಸ್ ಎಲ್ಲ ಅಡ್ಡ ಇಡುದೆಲ್ಲ ಆಗ್ತದೆ, ಒಂದೊಂದು ಆಗ್ತಾ ಇರ್ತದೆ.
ನಮ್ಮ ರೂಟ್ ಅಲ್ಲಿ ಕಮ್ಮಿ, ಜಾಸ್ತಿ ಆದ್ರೆ ಉಡುಪಿ ರೂಟ್ ಅಲ್ಲಿ ಆಗ್ತದೆ. ಹ್ಮ್ ನಮ್ಮ ರೂಟ್ ಅಲ್ಲಿ ಆತರ ಏನಿಲ್ಲ. ಹ್ಮ್ ಹ್ಮ್ ಉಡುಪಿ ರೂಟ್ ಅಲ್ಲಿ ಜಾಸ್ತಿ, ದಿನಕ್ಕೊಂದು ಆದ್ರೂ ಆಗ್ತಾ ಇರ್ತದೆ. ಹ್ಮ್ ಟೈಮಿಂಗ್ ವಿಚಾರ ಮತ್ತೇನಿದೆ, ಟೈಮಿಂಗ್. ಟೈಮಿಂಗ್ ಯಾವ ರೀತಿ ಇರುತ್ತೆ ಅಂದ್ರೆ ಬಸ್ಗಳದ್ದು? ನಮ್ಗೆ ಆತರ ಇಲ್ಲ, ಉಡುಪಿಯವರಿಗೆ ನಿಮಿಷ ಒಂದೊಂದು ನಿಮಿಷಕ್ಕೆ ಒಂದೊಂದು ಬಸ್, 2 ನಿಮಿಷಕ್ಕೊಂದು, 3 ನಿಮಿಷಕ್ಕೊಂದು, 5 ನಿಮಿಷಕ್ಕೆ. ನಮ್ದಾದ್ರೆ 10 ನಿಮಿಷಕ್ಕೊಂದು, 5 ನಿಮಿಷಕ್ಕೊಂದು, ಅದಕ್ಕಿಂತ 3 ನಿಮಿಷ ಇರ್ತದೆ, ಅದಕ್ಕಿಂತ ಕಮ್ಮಿ ಬಸ್ ಇಲ್ಲ ನಮ್ಮ ರೂಟ್ ಅಲ್ಲಿ. ಅದೇ ಹ್ಮ್. ಉಡುಪಿ ರೂಟ್ ಅಲ್ಲಿ ಆಗಲ್ಲ, ಉಡುಪಿ ರೂಟ್ ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್. ಒಂದೊಂದ್ ಮಿನಿಟ್ಗೂ ಒಂದೊಂದ್ ಬಸ್ ಇದೆ. ಹಾ, 1 ಮಿನಿಟ್ ಒಂದು ಬಸ್ ಇರ್ತದೆ, 2 ಮಿನಿಟ್ ಇರ್ತದೆ, 10 ಮಿನಿಟ್ ಇರುವವರು ತುಂಬಾ ಕಮ್ಮಿ, 5 ಮಿನಿಟ್ ಇದ್ದವರು ಇರ್ತಾರೆ. ಈಗ 2 ಮಿನಿಟ್ಸ್ ಅವ್ರಿಗೆ ಡಿಲೇ ಆದ್ರೆ ಸ್ಟ್ಯಾಂಡ್ ಸಿಗೋದಿಲ್ಲ. ಸ್ಟ್ಯಾಂಡ್ ಸಿಗಲ್ಲ, ಒಂದು ಸ್ಟ್ಯಾಂಡ್ ಬಿಟ್ಟು ಹೋಗ್ಬೇಕು ಅವ್ರು. ಹಾ. ಮತ್ತೆ ಇಲ್ಲಿ ಲೇಟ್, ಒಂದು ಕಡೆ ಲೇಟ್ ಆದ್ರೆ, ಒಂದು ಕಡೆ ಬ್ಲಾಕ್ ಆದ್ರೆ ಉಡುಪಿ ಹೋಗೋ ತನಕ ಖಾಲಿಯೇ. ಹ್ಮ್ ಸೀಟ್ ಪಿಕಪ್ ಆಗೋದಿಲ್ಲ. ಟ್ರಾಫಿಕ್ ವಿಷಯದಲ್ಲಿ ಹ್ಮ್. ಕಷ್ಟ. ನೀವು ಡ್ರೈವಿಂಗ್ ಫೀಲ್ಡ್ ಬಂದಾಗಿಂದ ಸ್ಕೂಲ್ ಬಸ್ ಓಡಿಸಿದಿರಾ, ಮತ್ತೆ ಟಿಪ್ಪರ್ಗಳು ಓಡಿಸಿದಿರಾ, ಈಗ ಎಕ್ಸ್ಪ್ರೆಸ್ ಬಸ್ ಓಡಿಸ್ತಾ ಇದೀರಾ. ಹಾ. ಈ ಮೂರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ? ಬೆಸ್ಟ್ ಅಂದ್ರೆ ಸ್ಕೂಲ್ ಬಸ್ ಇನ್ಕಮ್ ಕಮ್ಮಿ, ನಮ್ಗೆ ಯಾವಾಗ ಸಾಲ್ತಿತ್ತು ಸಣ್ಣ ಇದ್ದೇವೆ, ಈಗ ಸಾಲಲ್ಲ ಅದು. ಮತ್ತೊಂದು ಟಿಪ್ಪರ್ ಅಲ್ಲಿ ಇನ್ಕಮ್ ಜಾಸ್ತಿ, ಆದ್ರೆ ಖರ್ಚು ಜಾಸ್ತಿ. ಒಂದ್ ಕಡೆ RTO ಅದು ಇದು, ಮತ್ತೆ ಮರಳು ಅದೆಲ್ಲ ಈಗ ಬಂದ್ ಮಾಡಿದ್ದಾರೆ, ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಸ್ಸಿಗೆ ಸೆಟ್ ಆದ್ಮೇಲೆ ನಾ ಬಸ್ ಓಡಿಸಿ ಸಾಧಾರಣ ಒಂದು 12-13 ವರ್ಷ ಆಯ್ತು ಬಸ್ಸಿಗೆ ಬಂದು. ಯಾಕೆ ಬಸ್ ಅಲ್ಲಿ ಸೆಟ್ ಆಗಿದೆ. ನಡುವಲ್ಲಿ ಒಂದು ಟಿಪ್ಪರ್ ಹೋದ್ವಿ ಲಾಕ್ಡೌನ್ ಆದ್ರೂ ಸೆಟ್ ಆಗಲ್ಲ ಅದು. ಬಸ್ ಆದ್ರೆ ಬಸ್ ಅಲ್ಲೇ ಇದೆ, ಅದೆಂತ ಹೇಳ್ತಾರಲ್ಲ, ಕಬ್ಬಿಣ ಕೈ ಬಿಟ್ರೆ ಹೋಗಲ್ಲ ಅಂತ, ಹಾಗೆ ಹಾ. ಕಬ್ಬಿಣ ಬಿಡಲ್ಲ ಕೈ. ಅದಕ್ಕೆ ಯಾರು ಬರ್ಬೇಡಿ ಅಂತ ಹೇಳುದು, ಕಬ್ಬಿಣದ ಫೀಲ್ಡ್, ಹೌದಾ? ಬಸ್ಸಿನ ಫೀಲ್ಡ್ಗೆ ಯಾರು ಬರ್ಬೇಡಿ ಅಂತ. ಕೆಲ ಮಕ್ಕಳು ಬಂದೆಲ್ಲ ಕುತ್ಕೊಳ್ತಾರೆ, ಈಗ ಸ್ಟೇರಿಂಗ್ ನಾವು ಡ್ರೈವರ್ ಆಗ್ಬೇಕು, ಹಾ. ನಾವು ಆಗಿ ಸಾಕಾಗಿದೆ. ನಾವು ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇವೆ, ಮನೆಗೆ ಹೋಗುವಾಗ 10 ಗಂಟೆ ಆಗ್ತದೆ, ಹ್ಮ್. ನಿದ್ದೆ ಇಲ್ಲ. ಮನೆಗೆ ಹೋಗಿ ಮಲಗುವಾಗ ಒಂದು 10-11 ಗಂಟೆ ಆಗ್ತದೆ. ಹ್ಮ್. ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು, ನಿದ್ದೆ ಕೂಡ ಇಲ್ಲ. ಅದೇ ಕಷ್ಟ, ಡ್ರೈವಿಂಗ್ ಫೀಲ್ಡ್ ಬೇಡ ಅಂತ.